ಇನ್ನು ಬೆಂಗಳೂರಿನಲ್ಲಿ ಲಾಂಗ್ ಹಿಡ್ಕೊಂಡು ಅಟ್ಟಹಾಸ ಮೆರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೌಡಿ ಸನ್ನಿ ಸ್ಲಿಮ್ ಈತನನ್ನ ಅರೆಸ್ಟ್ ಮಾಡ್ತಾರೆ. ಲಾಂಗ್ ಹಿಡ್ಕೊಂಡು ಬೀದಿಲಿ ಹುಚ್ಚಾಟ ನಡೆಸ್ತಾ ಇದ್ದ. ಸಿಕ್ಕವರ ಮೇಲೆ ಹಲ್ಲೆ ಮಾಡೋದಕ್ಕೂ ಮುಂದಾಗ್ತಾ ಇದ್ದ. ಸದ್ಯ ಯಾರ ಮೇಲೂ ಹಲ್ಲೆ ಮಾಡಿಲ್ಲ, ಬಟ್ ಹೆದರಿಸ್ತಾ ಇದ್ದ. ಆಮೇಲೆ ನೆಲಕ್ಕೆ ಲಾಂಗ್ ಕೊಡ್ತಾ ಇದ್ದ. ಹಿಂಗೆಲ್ಲ ಹುಚ್ಚುಚ್ಚಾಗಿ ನಡ್ಕೊಂತ ಇದ್ದ. ಹಾಗಾಗಿ ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂಥ ವೇಳೆ ಆತನ ಸ್ಟೇಟ್ಮೆಂಟ್ ಕೊಟ್ಟು ಕೇಳಿನೇ ಶಾಕ್ ಆದರು. ಏನಂತ ಗೊತ್ತಾ, ಅವನು ರೌಡಿ ಶೀಟರ್ ಸನ್ನಿ ಸ್ಲಿಮು ಗುಳಾಡ್ಬಿಟ್ಟಿದ್ದಾನೆ ಕಾಕಿ ಮುಂದೆ. ಅವನು ಹೇಳಿ ಸ್ಟೋರಿ ನೋಡಿ ಒಂದು ಕ್ಷಣ ಕಾಕಿ ಶಾಕ್ ಆಗ್ತಾರೆ. ಏನಿದು ಹಿಂಗೆ ಹೇಳ್ತಾ ಇದ್ದಾನಲ್ಲ ಅಂತ ರೌಡಿ ಸನ್ನಿ ಸ್ಲಿಮು. ಆ ಏರಿಯಾ ತುಂಬೆಲ್ಲ ದಾಂಧಲೆ ಮಾಡಿಕೊಂಡು ಲಾಂಗ್ ಹಿಡ್ಕೊಂಡು ಹುಚ್ಚು ಚಂಗಾಡ್ತಾ ನಶೆಲಿದ್ನೋ ಏನೋ ಗೊತ್ತಿಲ್ಲ, ರಂಪಾಟ ಮಾಡಿಬಿಟ್ಟಿದ್ದಾನೆ ಏರಿಯಾ ತುಂಬ. ಏನು ಅಂತಂತಂದ್ರೆ, ಪ್ರೀತಿ ಅಲಿಯಾಸ್ ಪ್ರಭಾವತಿ ಅನ್ನೋ ವಾಕ್ಯನ್ನ ಈ ಸನ್ನಿ ಸ್ಲಿಮು ಮದುವೆ ಆಗಿರ್ತಾನೆ. ಮದುವೆ ಆದಮೇಲೆ ಆತ ಮೂರನೇ ಗಂಡ ಅನ್ನೋದು ಆಮೇಲೆ ಗೊತ್ತಾಗುತ್ತೆ, ಅಲ್ಲಿ ತನಕ ಗೊತ್ತೇ ಇರೋದಿಲ್ಲ. ಪ್ರೀತಿ ಅಲಿಯಾಸ್ ಪ್ರಭಾವತಿ ಅನ್ನೋರನ್ನ ಮದುವೆ ಆಗ್ತಾನೆ ಈ ಸನ್ನಿ ಸ್ಲಿಮು. ಮದುವೆ ಆಗಿ ಕೆಲವು ದಿನಗಳ ಆದಮೇಲೆ ಮೂರನೇ ಗಂಡ ನಾನು ಅಂತ ಅವನಿಗೆ ಗೊತ್ತಾಗಿದೆ. ಈಗ ನನ್ನನ್ನು ಯಾರನ್ನೋ ಬಿಟ್ಟು ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದಾಳೆ ಇವಳು ಅಂತ. ಅದೇ ಬೈಕ್ಗೆ ನಾನು ಕುಡಿತಕ್ಕೆ ದಾಸನ ಆಗ್ಬಿಟ್ಟೆ. ಅದಕ್ಕೆ ನಾನು ಯಾವಾಗಲೂ ಲಾಂಗ್ ಇಟ್ಕೊಂಡು ಓಡಾಡ್ತೀನಿ, ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ ನೋಡಿ ಸಾರ್ ಅಂತೇಳಿ ಆ ರೌಡಿ ಸನ್ನಿ ಪೊಲೀಸರ ಮುಂದೆ ಹೇಳ್ಕೊಳ್ತಾನಂತೆ. ಹುಲಿಯೂರಮ್ಮ ದೇಗುಲ ಅಧ್ಯಕ್ಷ ಪ್ರದೀಪು ಮತ್ತು ಪತ್ನಿಯಿಂದ ಜೀವ ಬೆದರಿಕೆ ಇದೆ ನನಗೆ, ಬ್ಯಾಡ್ರಹಳ್ಳಿ ಪೊಲೀಸರ ಮುಂದೆ ಈ ರೀತಿಯಾಗಿ ರೌಡಿ ಸನ್ನಿ ಹೇಳ್ಕೊಂಡಿದ್ದಾನೆ. ಈ ಸ್ಟೋರಿ ಕೇಳಿಬಿಟ್ಟು ಒಂದು ಕ್ಷಣ ಶಾಕ್ ಆಗೋದ್ರು ಪೊಲೀಸರು. ಆತನಿಗೆ ಗೊತ್ತಿಲ್ಲ ಆತನ ಪತ್ನಿಗೆ ಮೂರನೇ ಗಂಡ ಅನ್ನೋದು ಮದುವೆ ಆದಮೇಲೆ ಗೊತ್ತಾಗಿದೆ. ಗೋಳಾಡ್ಬಿಟ್ಟಿದ್ದಾನೆ ಪಾಪ ಪೊಲೀಸರ ಮುಂದೆ. ಆ ಏರಿಯಾದಲ್ಲಿ ರಂಪಟ ಮಾಡ್ತಿದ್ದಂಥ ವಿಜುವಲ್ಸ್ ನೋಡ್ತಾ ಇದ್ದೀರಿ. ನೋಡಿ, ವಿಚಾರಣೆ ವೇಳೆ ರೌಡಿ ಸನ್ನಿ ಸ್ಲಿಮ್ ಹೇಳಿಕೆಯನ್ನ ಕೇಳಿಬಿಟ್ಟೆ ಪೊಲೀಸರು ಹಿಂಗೆ ಶಾಕ್ ಆಗೋದು. ಇಲ್ಲ, ನನಗೆ ಸುಪಾರಿ ಕೊಟ್ಟು ನನ್ನ ಹೆಂಡತಿ ಕೊಲೆ ಮಾಡಿಸ್ಬಿಡ್ತಾಳೆ, ಅದಕ್ಕೆ ನಾನು ಯಾವಾಗಲೂ ನಶೆಲೇ ಇರ್ತೀನಿ, ಕುಡಿತದ ದಾಸನ ಆಗ್ಬಿಟ್ಟೆ ನಾನು, ಕೈಯಲ್ಲಿ ಯಾವಾಗಲೂ ಲಾಂಗ್ ಹಿಡ್ಕೊಂಡು ಓಡಾಡ್ತೀನಿ ನಾನು, ಅದಕ್ಕೆ ನೀವು ನೋಡಿದ್ದು ನನ್ನನ್ನು ಲಾಂಗಲ್ಲ ಕೈಯಲ್ಲಿ ಹಿಡ್ಕೊಂಡಿದ್ದನ್ನು, ಬಟ್ ನಾನು ಯಾರೂ ಹೊಡೆಯೋದಕ್ಕಲ್ಲ, ನನ್ನ ಆತ್ಮರಕ್ಷಣೆಗೆ ನಾನು ಹಿಡ್ಕೊಂಡು ಓಡಾಡ್ತಿದ್ದೀನಿ ಅಂತ ಆ ರೌಡಿ ಸನ್ನಿ ಸ್ಲಿಮ್ಮು ಪೊಲೀಸರ ಮುಂದೆ ಹೇಳ್ಕೊಳ್ತಾನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ಸನ್ನಿ ಸ್ಲಿಮು ರೌಡಿ ಶೀಟರು ಈತ ಲಾಂಗ್ ಹಿಡ್ಕೊಂಡು ಓಡಾಡಿದ್ದು ಇಡೀ ಏರಿಯಾ ತುಂಬ ಸುದ್ದಿಯಾಗಿ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಕುಡಿತದ ನಶೆಯಲ್ಲಿ ಹಿಂಗೆ ಮಾಡಿದ್ದಾನೆ ಅನ್ನುವಂಥದ್ದಿತ್ತು. ಆದರೆ ಟ್ವಿಸ್ಟ್ ಏನು ಅಂತಂದರೆ, ಕಾಕಿ ಮುಂದೆ ಹೇಳ್ಕೊಂಡಂತಹ ಆ ಸ್ಟೋರಿ ಏನೇನು ಅಂತ ಡೀಟೇಲ್ಸ್ ಆಗಿ ಹೇಳೋದಾದ್ರೆ. ಶರತ್, ನಿನ್ನೆ ಕುಡಿದ ಮತ್ತಿನಲ್ಲಿ ಯುವಕನೋರ್ವ ಕೈಯಲ್ಲಿ ಲಾಂಗನ್ನು ಹಿಡ್ಕೊಂಡು ರಸ್ತೆಯಲ್ಲಿ ಓಡಾಡ್ತಾ ಇದ್ದವರ ಮೇಲೆ ಸಿಕ್ಕವರಿಗೆ ಲಾಂಗ್ ಬೀಸಿದಂತಹ ಒಂದು ಘಟನೆ ವರದಿಯಾಗಿರುವಂಥದ್ದು ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಘ್ನೇಶ್ವರ ಬಡಾವಣೆಯಲ್ಲಿರುವಂತಹ ಹುಲಿಯೂರಮ್ಮ ದೇವಾಲಯದ ಬಳಿ. ಪ್ರದೀಪ್ ಅಕ್ಷಯ್ ಅಲಿಯಾಸ್ ಸನ್ನಿ ಸ್ಲಿಮ್ ಅನ್ನುವಂತಹ ಯುವಕ ಕಳೆದ ಕೆಲವು ತಿಂಗಳ ಹಿಂದೆ ಇದೇ ಒಂದು ಏರಿಯಾಗೆ ಬಂದು ಇಲ್ಲಿ ವಾಸವನ್ನು ಮಾಡ್ತಾ ಇರ್ತಾನೆ. ಇತ್ತೀಚೆಗೆ ಕೂಡ ಆತ ಕುಡಿತದ ಚಟಕ್ಕೆ ದಾಸನಾಗಿದ್ದು, ಈತ ಕುಡಿದು ಬಂದ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾರೇ ಓಡಾಡ್ತಾ ಇದ್ದರೂ ಕೂಡ ಅವರ ಮೇಲೆ ಸುಮ್ಮನೆ ಗಲಾಟೆ ಮಾಡುವಂತಹದ್ದನ್ನು ಕೂಡ ಮಾಡ್ತಾ ಇರ್ತಾನೆ. ಹೀಗೆ ಗಲಾಟೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಕೂಡ ಬುದ್ಧಿಯನ್ನು ಹೇಳಿದ್ದಾರೆ. ಆದರೂ ಕೂಡ ಆತ ಕೇರ್ ಮಾಡದೆ ಇದೇ ಪುಂಡಾಟವನ್ನು ಕೂಡ ನಡೆಸಿರುವಂಥದ್ದು. ಇನ್ನು ಈತ ಆಟೋವನ್ನು ಓಡಿಸಿ ಜೀವನವನ್ನು ಮಾಡ್ತಾ ಇದೆ. ಈ ಆಟೋ ಮೇಲೆ ಬರೆದಿರುವಂತಹ ಒಂದು ಲೈನನ್ನು ನೋಡ್ಬೋದು, ರೆಡ್ ಲಿಪ್ಸ್ ಆಲ್ವೇಸ್ ಲೈ ಅಂತ ಹೇಳಿ. ಆದರೆ ಈತ ಒಂದು ಯುವತಿಯನ್ನು ಕೂಡ ಪ್ರೀತಿಸ್ತಾ ಇರ್ತಾನೆ. ಆ ಯುವತಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬೇರೊಬ್ಬನ ಜೊತೆ ಈಕೆ ಯಾವಾಗ ಓಡಾಟವನ್ನು ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಆತ ಕೂಡ ಏನೋ ಒಂದು ಕೋಪಗೊಂಡು ಸಿಕ್ಕವರ ಮೇಲೆ ಹಲ್ಲೆ ಮಾಡುವಂಥದ್ದು, ಮನೆಯಲ್ಲಿ ಜಗಳ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರ್ತಾನೆ. ನಿನ್ನೆ ಕೂಡ ಇದೇ ಕೆಲಸವನ್ನು ಮಾಡಿದ್ದಾನೆ. ಕೈಲಿ ಲಾಂಗನ್ನು ಹಿಡ್ಕೊಂಡು ಬಂದು ಆತ ಇಲ್ಲಿ ನಿಲ್ಲಿಸಿದಂಥ ಒಂದು ವೆಹಿಕಲ್ಗೆ ಡ್ಯಾಮೇಜನ್ನು ಮಾಡ್ತಾನೆ, ಹಲ್ಲೆಯನ್ನು ಮಾಡ್ತಾನೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂಥವ್ರಿಗೂ ಕೂಡ ಜೀವ ಬೆದರಿಕೆಯನ್ನು ಹಾಕ್ತಾನೆ. ತಕ್ಷಣ ಅವರು ಪೊಲೀಸರಿಗೆ 112ಗೆ ಕರೆ ಮಾಡ್ತಾರೆ. ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಆತನನ್ನು ವಶಕ್ಕೆ ಪಡೆಯುವ ಒಂದು ಕೆಲಸವನ್ನು ಮಾಡ್ತಾನೆ. ಆಗ ಪೊಲೀಸರ ಮುಂದೆ ಕೂಡ ಈತ ನೌಟಂಕಿ ಆಟವನ್ನು ಶುರು ಮಾಡಿ ಆತ ಸಿಕ್ಕ ರೀತಿಯಲ್ಲಿ ಮಾತಾಡ್ತಾನೆ. ಆಗ ಪೊಲೀಸರು ಕೂಡ ವಶಕ್ಕೆ ಪಡೆದು ಆತನನ್ನು ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ತನಗೆ ಆಗಿರುವಂತಹ ಮೋಸ ಅಂತ ಹೇಳಿದ್ರೆ, ಯುವತಿಯ ಒಬ್ಬರನ್ನು ಪ್ರೀತಿಸ್ತಾ ಇದ್ದೆ, ಆಕೆ ಕೂಡ ತನಗೆ ಮೋಸ ಮಾಡಿ ಬೇರೊಬ್ಬನ ಜೊತೆ ಕೂಡ ಇರುವಂತಹದ್ದು, ಹಾಗಾಗಿ ಇದರಿಂದ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ, ಅಲ್ಲದೆ ನನ್ನನ್ನು ಕೂಡ ಹಲ್ಲೆ ಮಾಡೋದಕ್ಕೆ ಕೆಲವೊಂದಷ್ಟು ಜನ ನನ್ನನ್ನು ಅಟ್ಯಾಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ನಾನು ಲಾಂಗನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಮಾಡಬೇಕಾಯಿತು ಅಂತ ಹೇಳಿ ಕೂಡ ಹೇಳ್ತಾನೆ. ಇನ್ನು ಅವರು ಈ ಪೋಷಕರು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಸಾಕಷ್ಟು ಬಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಯಾರೊಬ್ಬರು ಕೂಡ ಆತನ ವಿರುದ್ಧ ದೂರನ್ನು ಕೊಡೋದಕ್ಕೂ ಮುಂದಾಗಿರಲಿಲ್ಲ. ಆದರೆ ಪೊಲೀಸರೇ ಸ್ವತಃ ಈಗ ಸಿಮೋಟೋ ಕೇಸನ್ನು ದಾಖಲಿಸಿಕೊಂಡು ಆತನನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಈ ಒಂದು ಪ್ರಸಿದ್ಧ ದೇವಾಲಯ ಆಗಿರುವಂಥ ಹುಲಿಯೂರಮ್ಮ ದೇವಾಲಯ ಕೂಡ ಇರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಅವರನ್ನು ಹೇಳ್ತಾ
ಹೇಳ್ತಾರೆ. ಈ ಹಿಂದೆ ಕೂಡ ಅವರು ಅರ್ಚಕರು ಈ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದರು. ಆ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಪೊಲೀಸರಿಗೆ ಹೇಳಿದರು, ಆದರೆ ಯಾವುದೇ ರೀತಿಯಾದಂಥ ಕ್ರಮ ಆಗಿರಲಿಲ್ಲ ಅಂತ. ಇಲ್ಲೇ ಸ್ವತಃ ಅರ್ಚಕರು ಕೂಡ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇಲ್ಲಿ ಏನಾಗಿತ್ತು ಗಲಾಟೆ? ಅವರು ಎಷ್ಟು ದಿವಸ ಆಗಿತ್ತು ಬಂದು? ಏನಕ್ಕೆ ಈ ರೀತಿ ಆಗ್ತಾ ಇತ್ತು? ಗುರುವೇ ಅದು ಗೊತ್ತಿಲ್ಲ ಏನಂತ ಗಲಾಟೆ ಅಂತ. ನಾವು ಇರಲಿಲ್ಲ ನೆನ್ನೆ. ನಾನು ಇನ್ನೊಂದು ಸಲ ಹಿಂಗೆ ದೇವಸ್ಥಾನದ ಶುಕ್ರವಾರ ಮಂಗಳವಾರ ಜನ ಬರ್ತಾ ಇರ್ತಾರೆ, ಒಯ್ತಾ ಇರ್ತಾರೆ ಸಾವಿರಾರು ಜನ. ಬಂದಾಗ ದೇವಸ್ಥಾನ ಎದರ್ಕತ್ತಾರೆ ಭಕ್ತಾದಿಗಳು ಬರೋಕ್ಕೂ ಅನ್ನೋ ರೀತಿನ ನಾವೇ ವ್ಯಕ್ತಪಡಿಸಿದೆ ಪೊಲೀಸ್ ಸ್ಟೇಷನ್ಗೆ. ಆದರೆ ಅವ್ರು ಯಾವುದೋ ಒಂದು ಆಕ್ಷನ್ ತಗೊಳ್ಳಿಲ್ಲ ಬಂದಿಲ್ಲಿಗೆ. ಈಗ ನೆನ್ನೆ ಇರಲಿಲ್ಲ, ನಾವು ಗಲಾಟೆ ಆಗಿತ್ತಂತೆ, ಒಂದು ಬೈಕೆಲ್ಲ ಹೊಡೆದಾಕಿದಂತೆ. ಏನು ಅನ್ನೋದು ಗೊತ್ತಿಲ್ಲ, ಅವ್ರವ್ರ ವೈಯಕ್ತಿಕ. ನೆನ್ನೆನೂ ನಾವು ಇನ್ಫಾರ್ಮ್ ಮಾಡೋಕ್ಕಾಗಿರಲಿಲ್ಲ, ನಾವು ಇರಲಿಲ್ಲ ಮನೇಲೆ. ನಾವು ಹಿಂಗೆ ಯಾವಾಗ ಆದರೆ ದೇವಸ್ಥಾನದ ಜನ ಭಕ್ತಾದಿಗಳು ಬರೋಕ್ಕೆ ಹೆದರ್ತಾರೆ. ಅದಕ್ಕೆ ದೇವಸ್ಥಾನಕ್ಕೆ ಒಂದು ರಕ್ಷಣೆ. ಪೊಲೀಸ್ ಸ್ಟೇಷನ್ ಎಷ್ಟೇ ಹೇಳಿದ್ರು ಅವ್ನು ಇನ್ಫಾರ್ಮ್ ಮಾಡಿ ಬಂದು ಹೋಗಲ್ಲ, ಒಂದು ಬೀಟ್ ಹಾಕ್ಬಿಟ್ಟು ಹೋಗ್ಬೇಕು ಅಂತ ಕೇಳ್ಕೊತೀವಿ. ಇಲ್ಲಿ ಸಾರ್ವಜನಿಕರಿಗೆ ಆಗಾಗ ತೊಂದರೆ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ರು ಕೂಡ ಯಾರೊಬ್ಬರು ದೂರು ಕೊಡೋದಕ್ಕೆ ಮುಂದೆ ಆಗ್ತಾ ಇಲ್ಲ. ಸ್ವತಃ ಅವ್ರ ಪೋಷಕರು ಕಂಪ್ಲೇಂಟ್ ಕೊಡ್ತಾರೆ, ಆದರೆ ದೂರನ್ನು ಕೊಡೋದಿಲ್ಲ. ನಾವು ಅದು ನೋಡಿಲ್ಲ ಗುರುವೆ. ಅವ್ರು ಬಂದಿರೋದು ವಸ್ತು, ಅವರು ಇಲ್ಲಿಗೆ ಬಂದಿರೋದೇ ವಸ್ತು. ಅವರು ಅದೆಲ್ಲ ನಾವು ಇಲ್ಲದೆಲ್ಲ ಹೇಳೋಕ್ಕಾಗಲ್ಲ. ಅವ್ರು ಬಂದಿರೋದೇ ಇಲ್ಲಿಗೆ ವಸ್ತು. ಎಲ್ಲಿ ಗಲಾಟೆ, ಇಲ್ಲಿ ಗಲಾಟೆ ನಡೆದಿರೋದು ಒಂದು 2-3 ಸಲ ಅಷ್ಟೇ. ಈಗ ಮಾತ್ರ ಮೊನ್ನೆ ನಡೆದಿರೋದು ನಾವು ಇಲ್ಲ. ನಿನ್ನೆ ಕುಡಿದು ಈ ರೀತಿ ಗಲಾಟೆ ಮಾಡ್ತಾ ಇರುವಂಥದ್ದು ಅಥವಾ ಅವ್ರ ಪರ್ಸನಲ್ ಮ್ಯಾಟ್ರಿಗೆ ಏನಾದರೂ ಈ ರೀತಿಯಾಗಿ? ಗುರುವೆ ನಮಗೆ ನೆನ್ನೆ ಇರಲಿಲ್ಲ ನಾವು ಏನಂತ ಗಲಾಟೆ ಅಂತ. ಅವರು ಫ್ಯಾಮಿಲಿ ಆಗಲಿ ಇನ್ನೊಂದು ಆಗಲಿ ಇದಕ್ಕೆ ಇನ್ವಾಲ್ವ್ ಇಲ್ಲ, ಗೊತ್ತಿಲ್ಲ ನಮಗೆ, ನೋಡಿಲ್ಲ ನಾವು. ಇವರೊಬ್ಬರೇ ಅಂತ ದಿನ ಪೊಲೀಸ್ನವ್ರು ಇಲ್ಲಿ ಹೇಳಿದ್ರು ಬಂದು. ಅಂದರೆ ಮಗನ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿ ಕಳೆದ ಕೆಲವು ತಿಂಗಳ ಹಿಂದೆ ಬೇರೆ ಕಡೆ ಇದ್ದಂಥ ವೇಳೆಯಲ್ಲಿ ಮನೆಯನ್ನು ಖಾಲಿ ಮಾಡ್ಕೊಂಡು ಬಂದು ಇಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿರುವಂತಹ ರೌಡಿ ಎಲಿಮೆಂಟ್ಸ್ಗಳ ಜೊತೆ ಕೂಡ ಈತ ಸಂಪರ್ಕದಲ್ಲಿದ್ದು ಈತ ಪದೇ ಪದೇ ಗಲಾಟೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಅಂತ ಹೇಳಿ ಸದ್ಯ ಈಗ ಪೊಲೀಸರು ಕೂಡ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು 10 ಗಂಟೆ ಸುಮಾರಿಗೆ ಆತನನ್ನು ಕರ್ಕೊಂಡು ಬಂದು ಇಲ್ಲಿ ಸ್ಪಾಟ್ ಮಾಜರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿರುವಂತಹ ನಿವಾಸಿಗಳು ಕೂಡ ಆತನನ್ನು ಇಲ್ಲಿಂದ ಮನೆ ಖಾಲಿ ಮಾಡಿಸಿದ್ರೆ ಸಾಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ದೂರನ್ನು ಕೊಡೋದಕ್ಕೂ ಕೂಡ ಯಾರು ಮುಂದಾಗ್ತಾ ಇಲ್ಲ. ಆದರೆ ಸ್ವತಃ ಈಗ ಪೊಲೀಸರೇ ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತಹ ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.